ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರಸ್ತಾಪಿತ ಮಂಗಳೂರು ಉಚ್ಚ ನ್ಯಾಯಾಲಯದ ಪೀಠದ ವ್ಯಾಪ್ತಿಗೆ ಸೇರಿಸುವ ಪ್ರಸ್ತಾಪ ವಿರೋಧಿಸಿ ಜಿಲ್ಲೆಯ ಪ್ರಸ್ತುತ ಇರುವಂತೆ ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಯಬೇಕೆಂದು ಆಗ್ರಹಿಸಿ ಆಗಸ್ಟ್ 13ರಂದು ಕಾರವಾರದಲ್ಲಿ ಬೃಹತ್ ಪ್ರತಿಭಟನಾ ಪಾದಯಾತ್ರೆ ನಡೆಯಲಿದೆ ಎಂದು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ನಾಯಕ್ ತಿಳಿಸಿದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 10 ಗಂಟೆಗೆ ನಗರದ ಮಿತ್ರ ಸಮಾಜದಿಂದ ಪಾದಯಾತ್ರೆ ಆರಂಭವಾಗಿ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಮನವಿ ಸಲ್ಲಿಸಲಾಗುವುದು ಎಂದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳ ವಕೀಲರ ಸಂಘಗಳು, ಧಾರವಾಡ ಹೈಕೋರ್ಟ್ ಪೀಠ ವ್ಯಾಪ್ತಿಯ 8 ಜಿಲ್ಲೆಗಳ ವಕೀಲರ ಸಂಘಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜಿಲ್ಲೆಯ ಜನಪ್ರತಿನಿಧಿಗಳಿಗೂ ಆಹ್ವಾನ ನೀಡಲಾಗಿದೆ ಎಂದರು. ಮಂಗಳೂರು ಪೀಠಕ್ಕೆ ಉತ್ತರ ಕನ್ನಡ ಸೇರ್ಪಡೆಯಿಂದ ಕಕ್ಷಿದಾರರಿಗೆ ಪ್ರಯಾಣದ ದೂರ, ಸಮಯ ಹಾಗೂ ಆರ್ಥಿಕ ಹೊರೆ ಹೆಚ್ಚಾಗಲಿದ್ದು, ಮನೆ ಬಾಗಿಲಿಗೆ ನ್ಯಾಯ ಉದ್ದೇಶಕ್ಕೆ ಧಕ್ಕೆಯಾಗಲಿದೆ. ಆಡಳಿತಾತ್ಮಕ ಸಮಸ್ಯೆಗಳ ಜೊತೆಗೆ ಭಾಷೆಯ ಸಮಸ್ಯೆಯೂ ಎದುರಾಗುವ ಸಾಧ್ಯತೆ ಇದೆ. ಈ ಪ್ರಸ್ತಾಪದಿಂದ ವಕೀಲರಿಗಿಂತ ಕಕ್ಷಿದಾರರ ಮೇಲೆಯೇ ಹೆಚ್ಚಿನ ಹೊರೆ ಬೀಳಲಿದೆ ಎಂದು ಅವರು ಹೇಳಿದರು. ನ್ಯಾಯ ಒದಗಿಸುವುದರ ಹಿಂದೆ ಇವತ್ತೇನಾಗಿದೆ ಅಂದ್ರೆ, ನ್ಯಾಯ ಒದಗಿಸುವುದರ ಹಿಂದೆ ಮನೆ ಬಾಗಿಲಿಗೆ ನ್ಯಾಯ ಕೊಡಬೇಕು ಅನ್ನುವಂತ ಒಂದು ಕಲ್ಪನೆ ಅರಳುತ್ತಾ ಇರುವಂತದ್ದು. ಹಾಗಾಗಿ ಮೊಬೈಲ್ ಲೆವೆಲ್ ಅಲ್ಲಿ ಮತ್ತು ಇನ್ನಿತರ ಹಂತಗಳಲ್ಲಿ ಹೆಚ್ಚೆಚ್ಚು ಕೋರ್ಟುಗಳನ್ನ ಈಗ ತಾಲೂಕಾ ವೈಸೇ ಕೊಡ್ತಾ ಇದ್ದಾರೆ. ಈಗ ನೋಡಿ, ಡಿಸ್ಟ್ರಿಕ್ಟ್ ಕೋರ್ಟ್ ಮತ್ತು ಉತ್ತರ ಕನ್ನಡದಲ್ಲಿ ಕಾರವಾರದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಸಿರ್ಸಿಗೆ ಒಂದು ಫಸ್ಟ್ ಅಡಿಷನಲ್ ಕೋರ್ಟ್ ಅಂತ ಇತ್ತು. ಹಿಂದೆ ಕಾರವಾರದ ಕೋಸ್ಟಲ್ ನಲ್ಲಿ ಇರುವಂತಹ ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟ್ ಈಗ ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲೂ ಸಹಿತ ಆಗಿದೆ. ಅಂದ್ರೆ ನ್ಯಾಯಕ್ಕಾಗಿ ಕಕ್ಷಿಕಾರ ಅಲೆಯಬಾರದು, ಹೆಚ್ಚಿನ ಖರ್ಚು ಮಾಡಬಾರದು, ನ್ಯಾಯಕ್ಕಾಗಿ ತೊಂದರೆ ಪಡಬಾರದು, ನ್ಯಾಯ ಅಂತ ಹೇಳುವುದು ಅವನ ಹಕ್ಕು ಅನ್ನುವಂಥದ್ದಿತ್ತು. ಉತ್ತರ ಕರ್ನಾಟಕಕ್ಕೆ ಹೈಕೋರ್ಟ್ ಇಲ್ಲದಿರುವಂತ ಕಾರಣ ಉತ್ತರ ಕರ್ನಾಟಕ ಭಾಗದ ವಕೀಲರು ಅದಕ್ಕೆ ಚಳುವಳಿಗಳನ್ನ ಮಾಡಿ ಈಗ ಗುಲ್ಬರ್ಗಾದಲ್ಲೊಂದು, ಧಾರವಾಡದಲ್ಲೊಂದು ಹೈಕೋರ್ಟ್ ಆಗಿ ಕಳೆದ 18 ವರ್ಷಗಳಿಂದ ಉತ್ತರ ಕರ್ನಾಟಕ ಮತ್ತು ನಮ್ಮ ಭಾಗದ ಏನು ಇದೆಯಲ್ಲ ಅದವರಿಗೆ ಎಷ್ಟೊಂದು ಅನುಕೂಲಗಳಾಗ್ತಾ ಇದೆ ಅನ್ನುವುದನ್ನ ತಾವು ನೋಡಿರ್ಬೋದು. ಕೋರ್ಟ್ ದೂರ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಜವಾಗಿ ಆತನಿಗೆ ಗೆಲ್ಲುವಂತ ಸಾಧ್ಯತೆ ಇದ್ರೂ ಸಹಿತ ಕೋರ್ಟ್ ದೂರ ಆದ ಕಾರಣ, ಅಲ್ಲಿ ಕ್ರಮಿಸಲಿಕ್ಕೆ ಆಗದೇ ಇರುವಂತಹ ಕಾರಣ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಮಧ್ಯಂತರ ಆದೇಶಗಳ ಮೇಲೆ ಅಪೀಲು ವಗೈರೆಯನ್ನ ಸಲ್ಲಿಸುವುದನ್ನ ಕೈ ಬಿಟ್ಬಿಡ್ತಾನೆ ಅವನು. ಆದ್ರೆ ಕೋರ್ಟ್ ಹತ್ರ ಆದ್ರಿಂದ ಇವತ್ತು ನೀವು ಅಂಕೆ ಸಂಖ್ಯೆಗಳನ್ನ ತೆಗೆದುಕೊಳ್ಳಿ, ಬೆಂಗಳೂರಿನಲ್ಲಿ ಉಚ್ಚ ನ್ಯಾಯಾಲಯ ಇರುವಾಗ ಎಷ್ಟು ಲಿಟಿಗೇಷನ್ಗಳು ಉತ್ತರ ಕನ್ನಡದಿಂದ ಫೈಲ್ ಆಗ್ತಿತ್ತು, ಈಗ ಧಾರವಾಡದಲ್ಲಿ ಹೈಕೋರ್ಟ್ ಇರುವುದರಿಂದ ಎಷ್ಟು ಲಿಟಿಗೇಷನ್ಗಳು ಅಥವಾ ಎಷ್ಟು ಕೇಸ್ಗಳು ಧಾರವಾಡದಲ್ಲಿ ಫೈಲ್ ಆಗ್ತದೆ ಅನ್ನುವಂಥದ್ದನ್ನ ಅಂಕಿಅಂಶ ತಿಳ್ಕೊಂಡ್ಬಿಟ್ರೆ ಸಾಕು. ಹಾಗಾಗಿ ತನ್ನ ಪ್ರತಿಯೊಂದು ಹಕ್ಕಿಗಾಗಿ ಉತ್ತರ ಕನ್ನಡದ ಜನ ಧಾರವಾಡದ ಉಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಲಯದ ಬಾಗಿಲನ್ನ ಪಡಿತಾ ಇರುವಂತದ್ದನ್ನ ನಾವು ಕಾಣ್ತೀವಿ. ಬಹಳ ಸಂತೋಷ ಆಗಿತ್ತು. ಉತ್ತರ ಕನ್ನಡದಲ್ಲಿ ನಮಗೆ ನ್ಯಾಯಾಲಯ ಇರಲಿ ಅನ್ನುವಂತ ನಮ್ಮ ಬೇಡಿಕೆ ಇದೆ. ಆದ್ರೆ ಇವತ್ತು ಏನಿದೆ ಅಂತ ಹೇಳಿದ್ರೆ, ತಗೊಂಡೋಗಿ ಮಂಗಳೂರಿಗೆ ಆಳುವ ಪ್ರಭುಗಳಿಗೆ ಮತ್ತು ಇದನ್ನ ವ್ಯವಸ್ಥೆ ಮಾಡುವಂತವರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಕರಾವಳಿ ಅಂತ ಹೇಳಿದ್ರೆ ಮಂಗಳೂರು ಅನ್ನುವಂತ ಭಾವನೆ ಬಂದ್ಬಿಟ್ಟಿದೆ. ಒಂದು ಕೆಲಸ ಮಾಡೋಣ, ಮಂಗಳೂರಿನಲ್ಲಿ ಹೈಕೋರ್ಟ್ ಮಾಡೋದಕ್ಕಿಂತ ನಮ್ಮ ಕಾರವಾರದ ಮಾಜಾಡಿಯಲ್ಲಿ ಗೋವಾ ಬಾರ್ಡರ್ ನಲ್ಲಿ ಹೈಕೋರ್ಟ್ ಮಾಡೋದು ಇನ್ನೂ ಒಳ್ಳೇದಲ್ವ ಪೀಠ. ಮಂಗಳೂರಲ್ಲಿ ಬಂದ್ರೆ ನೋಡುವ, ಈ ಕಡೆ ಯಾವುದೇ ನ್ಯಾಯಾಲಯ ಮಾಡುವಂತ ಸಂದರ್ಭದಲ್ಲಿ ಆ ನ್ಯಾಯಾಧಿಕರಣಕ್ಕೆ ಒಳಪಡುವಂತ ಒಂದು ಭಾಗ ಇರ್ತದಲ್ಲ, ಅದರ ಟಫೋಗ್ರಫಿ ಅಥವಾ ಭೌಗೋಳಿಕ ವಿಸ್ತೀರ್ಣ, ಅಲ್ಲಿಯ ಜನಸಂಖ್ಯೆ, ಅಲ್ಲಿಯ ಕೇಸುಗಳು, ಅಲ್ಲಿಯ ಬಾರ್ ಅಸೋಸಿಯೇಷನ್ಗಳು, ಇವುಗಳನ್ನೆಲ್ಲ ಒಳಗೊಂಡಂತೆ ಒಂದು ಸ್ಥೂಲವಾದಂತ ವಿಸ್ತೃತವಾದಂತ ಒಂದು ಪರಿಚಯ ಮಾಡಿಕೊಂಡು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡೋದು, ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡೋದು ಅಥವಾ ಇನ್ನಿತರ ಕೋರ್ಟ್ಗಳನ್ನ ಮಾಡುವಂತದ್ರ ಬಗ್ಗೆ ನಾವು ಗಮನ ಕೊಡ್ಬೇಕಾಗ್ತದೆ. ಆದ್ರೆ ಇದು ಬಹಳ ವಿಚಿತ್ರ. ಈಗಾಗಲೇ ನಿಮ್ಗೊಂದು ಸಣ್ಣ ಅಂಕಿಅಂಶಗಳನ್ನ ಕೊಟ್ಬಿಡ್ತೀನಿ. ಉತ್ತರ ಕನ್ನಡದ ವಿಸ್ತೀರ್ಣ 10,227 ಚದುರ ಕಿಲೋಮೀಟರ್ ಭೌಗೋಳಿಕ ಭಾಗ ತಗೊಳ್ಳಿ. ದಕ್ಷಿಣ ಕನ್ನಡದ ವಿಸ್ತೀರ್ಣ ಕೇವಲ 4,866 ಚದುರ ಕಿಲೋಮೀಟರ್. ಆಮೇಲೆ ಉಡುಪಿಯ ವಿಸ್ತೀರ್ಣ 3,582 ಚದುರ ಕಿಲೋಮೀಟರ್. ಎಲ್ಲಿ ಮಾಡ್ಬೇಕಾಯ್ತು ಈಗ ಹೈಕೋರ್ಟ್ ಪೀಠವನ್ನ ಎಲ್ಲಿ ಮಾಡ್ಬೇಕಾಯ್ತು? ಆಮೇಲೆ ಈ
ಹೆಚ್ಚಬೇಕು ಅನ್ನುವಂಥದ್ದೇ ನಿಮ್ಮ ಉದ್ದೇಶ ಆಗಿದ್ರೆ ಕರ್ನಾಟಕ ಕರಾವಳಿಯ ಒಟ್ಟು ಒಂದು ಉದ್ದ 320 ಕಿಲೋಮೀಟರ್. ಅದರಲ್ಲಿ ಉತ್ತರ ಕನ್ನಡದ ಉದ್ದ ಎಷ್ಟು ಅಂತ ಕೇಳಿದ್ರೆ 160 ಕಿಲೋಮೀಟರ್. ಕರಾವಳಿ ಭಾಗದಲ್ಲಿ ಹೈಕೋರ್ಟ್ ಪೀಠ ಅಗತ್ಯವಿದ್ರೂ ಅದಕ್ಕೆ ಉತ್ತರ ಕನ್ನಡವೇ ಸೂಕ್ತ ಸ್ಥಳ. ಮಂಗಳೂರು ಪೀಠಕ್ಕೆ ಜಿಲ್ಲೆಯನ್ನ ಸೇರಿಸಬಾರದು ಎಂದು ಈಗಾಗಲೇ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಧಾರವಾಡ ಪೀಠ ವ್ಯಾಪ್ತಿಯ 8 ಜಿಲ್ಲೆಗಳ ವಕೀಲರ ಸಂಘಗಳು ವಿರೋಧ ವ್ಯಕ್ತಪಡಿಸಿವೆ. ಇದೇ ವೇಳೆ ರಾಜ್ಯಪಾಲರು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಾಗೂ ಮುಖ್ಯಮಂತ್ರಿಗಳಿಗೆ ಪತ್ರ ಕಳುಹಿಸುವ ಪತ್ರ ಚಳವಳಿ ಕೂಡ ತೀವ್ರಗೊಂಡಿದ್ದು, ವಕೀಲರೊಂದಿಗೆ ಕಕ್ಷಿದಾರರು ವಿರೋಧ ದಾಖಲಿಸುತ್ತಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳಾದ ನಾಗರಾಜ್ ದೇಶಭಂಡಾರಿ, ಪದ್ಮಾ ತಾಂಡೇಲ್, ದೀಪಾ, ಸಂಜಯ್ ಸಾಳುಂಕೆ, ಚರಣ್ ಡಿ ನಾಯ್ಕ್, ಲಕ್ಷ್ಮೀ ರಾಣೆ ಹಾಗೂ ಸುನೀತಾ ಭೋತೆ ಉಪಸ್ಥಿತರಿದ್ದರು. ಸುಮಾರು 5 ರಿಂದ 5.5 ತಾಸು ಪ್ರಯಾಣ ಮಾಡಬೇಕು. ಎಲ್ಲ ಕಕ್ಷಿಗಾರರು ಕಾರ್ನಲ್ಲಿ ಪ್ರಯಾಣ ಮಾಡ್ತಾರಂತ ತಿಳ್ಕೊಬೇಡಿ. ಬಹಳಷ್ಟು ಜನ ಏನಿದೆ ಅಂದ್ರೆ ರೈಲ್ವೆ ಸಂಪರ್ಕ ಇದೆ, ಎಲ್ಲಿ ಫ್ರೀಕ್ವೆಂಟ್ ರೈಲ್ವೆ ಸೇಲ್ ಇದೆ, ಎಲ್ಲ ತಾಲೂಕುಗಳಲ್ಲಿ ಎಲ್ಲಿ ರೈಲ್ವೆ ನಿಲುಗಡೆ ಆಗ್ತದೆ. ಸೊ ಆದ್ದರಿಂದ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ತೊಂದರೆ ನಮಗೆ ಇದೆ. ಇವತ್ತು ಹಳಿಯಾಳದವರು ಧಾರವಾಡ ಹೈಕೋರ್ಟ್ ಹೋಗ್ಬೇಕು ಅಂತ ಹೇಳಿದ್ರೆ ಕೇವಲ ಅರ್ಧ ತಾಸಿನಲ್ಲಿ ಹೋಗ್ತಿದ್ರು. ಮಂಗಳೂರು ಹೈಕೋರ್ಟ್ ಪೀಠ ಮಾಡ್ಬೇಕಂದ್ರೆ 7 ತಾಸಿಗೆ ಹೋಗ್ಬೇಕೀಗ, ಇಡೀ ದಿನನೇ ಬೇಕಾಗ್ತದೆ. ಇದು ಕೇವಲ ಹರಿಯಾಣದವರ ಸಮಸ್ಯೆ ಅಲ್ಲ. ಜೊಯ್ಡಾ ಅನ್ನುವಂತ ಒಂದು ತೀರಾ ಹಿಂದುಳಿದ ತಾಲೂಕಿನವರು ಪಾಪ ಅವರು ಬಸ್ ಸ್ಟ್ಯಾಂಡಿಗೆ ಬರ್ಬೇಕು ಅಂತ ಹೇಳಿದ್ರೆ ಎಷ್ಟು ದೂರ ಕ್ರಮಿಸಬೇಕಾಗ್ತದೆ. ಅವ್ರೇನ್ ಮಾಡ್ಬೇಕು, ದಾಂಡೇಲಿ ಅವ್ರು ಏನ್ ಮಾಡ್ಬೇಕು, ಯಲ್ಲಾಪುರ ಸಿದ್ದಾಪುರದವರ ಪಾಡೇನು, ಮುಡುಗೋಡದವರ ಪಾಡೇನು, ಇವ್ನು ಯಾವುದನ್ನು ಅರ್ಥ ಮಾಡ್ಕೊಳ್ಳದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಚ್ಚ ನ್ಯಾಯಾಲಯದ ಘನತೆವೆತ್ತಂತ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಈಗಾಗಲೇ ಸುದ್ದಿ ಮೂಲಗಳಿಂದ ಬಂದಿರತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಮಂಗಳೂರಿನಲ್ಲಿ ಯಾವುದೋ ಬಿಲ್ಡಿಂಗ್ ನೋಡಿದಾರಂತೆ, ಅದಕ್ಕೆ ಸುಣ್ಣ ಬಣ್ಣ ಶುರು ಮಾಡ್ಲಿಕ್ಕೆ ಇನ್ನೇನು ಆದೇಶಗಳು ಆಗ್ತಾ ಇದ್ದಾವಂತೆ. ಇನ್ನು 2-3 ತಿಂಗಳಲ್ಲಿ ಆಗಿಬಿಡಬಹುದು. ಅಂದ್ರೆ ಧಾರವಾಡದಲ್ಲಿ ಈಗ ವಕೀಲರಿಗೆಲ್ಲ ಫೀಸ್ ಕೊಟ್ಟ ಮೇಲೆ ನಮ್ಮ ಕಕ್ಷಿಗಾರರು ಈಗ ಪುನಃ ಮತ್ತು ಮಂಗಳೂರಿನಲ್ಲಿ ಮತ್ತೆ ವಕೀಲರನ್ನ ಹಾಕಿಕೊಂಡು 100 ಕಿಲೋಮೀಟರ್ಗಳಿಂದ ಪ್ರಯಾಣ ಮಾಡಿ, ಅಂದ್ರೆ ಫೈನಾನ್ಷಿಯಲಿ ಲಾಸ್ ಆಗ್ಬೇಕು. ನಮ್ಗೆ ಈಗ ವಯಸ್ಸಾದಂತವರಿಗೆ, ಹೆಣ್ಮಕ್ಳಿಗೆ ಈಗ ಒಂದು ಮೇಂಟೆನೆನ್ಸ್ ವಿಷಯಕ್ಕೆ ಒಂದು ಹೆಣ್ಮಕ್ಳು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಂದ್ರೆ ಮೇಂಟೆನೆನ್ಸ್ ಯಾಕೆ ಹೋಗ್ತಾರೆ? ಊಟ ಮಾಡ್ಲಿಕ್ಕೆ, ಬಟ್ಟೆಗೆ, ನಾನು ಜೀವಿಸಲಿಕ್ಕೆ ನನಗೇನು ಆಧಾರ ಇಲ್ಲ ಅಂತ ಹೆಣ್ಣುಮಗಳು ಮಂಗಳೂರು ಪ್ರಸ್ತಾಪಿತ ಮಂಗಳೂರು ಉಚ್ಚ ನ್ಯಾಯಾಲಯ ಪೀಠಕ್ಕೆ ಹೋಗುವುದಾಗಿದ್ರೆ ಅವಳನ್ನ ತೆಗೆದುಕೊಂಡು ಮತ್ತೆ ಪುನಃ ತೊಂದರೆ ಕೊಟ್ಟಾಗಲ್ವಾ? ಆ ಹೆಣ್ಣುಮಗಳಿಗೆ ಅನ್ಯಾಯ ಅಲ್ವಾ? ವಯಸ್ಸಾದಂತವರಿಗೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತವರಿಗೆ, ಭೌಗೋಳಿಕವಾಗಿ ಬಹುದೂರದಲ್ಲಿದ್ದವರಿಗೆ ಎಷ್ಟೊಂದು ಸಮಸ್ಯೆ. ಹಾಗಾಗಿ ಈಗಾಗಲೇ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಬಾರ್ ಅಸೋಸಿಯೇಷನ್ ಯಾವ ಕಾಲಕ್ಕೂ ಅದನ್ನ ಮಂಗಳೂರು ಪೀಠಕ್ಕೆ ಸೇರಿಸಬಾರದು ನಮ್ಮ ಜಿಲ್ಲೆಯನ್ನ ಅಂತ ಹೇಳಿ ನಾವು ಕರಾವು ಮಾಡಿ ಬಿಟ್ಟಿದ್ದೇವೆ. ಅದನ್ನ ಸಂಬಂಧಪಟ್ಟವರಿಗೆ ಕಳಿಸು ಸಹಿತ ಆಗಿದೆ. ಕಳೆದ ಒಂದು 8-10 ದಿನಗಳ ಹಿಂದೆ ಈ ಧಾರವಾಡ ಉಚ್ಚ ನ್ಯಾಯಾಲಯ ಪೀಠದ ಸ್ಥಾಪನೆ ಹಿಂದಿರತಕ್ಕಂತ ಒಬ್ಬ ಪ್ರೇರಕ ಶಕ್ತಿ ವಿ.ಡಿ. ಹಿರೇಮಠರವರ ಒಂದು ಕರ್ಣಧಾರತ್ವದಲ್ಲಿ ನಮ್ಮ ಬಾರ್ ಅಸೋಸಿಯೇಷನ್ ನಲ್ಲಿ ಒಂದು 10 ದಿವಸದಿಂದ ಮೀಟಿಂಗ್ ಆಗಿತ್ತು. ಅಲ್ಲಿ ನಮ್ಮ ಜಿಲ್ಲೆಯ ಎಲ್ಲಾ ಬಾರ್ ಅಸೋಸಿಯೇಷನ್ ಅವರನ್ನ ಕರೆದಿದ್ವಿ. ಬಹುತೇಕ ಎಲ್ಲರೂ ಬಂದಿದ್ರು. ಕೊಕ್ಕೂರಿನಿಂದ ಅವೆಲ್ಲರೂ ಸಹಿತ ನಮಗೆ ಯಾವ ಕಾಲಕ್ಕೂ ಸಹಿತ ಮಂಗಳೂರು ಪೀಠ ಬೇಡ ಅನ್ನುವಂತ ಧ್ವನಿಯನ್ನ ಮೊಳಗಿಸಿರುವಂತದ್ದು. ಆದ್ರೆ ಎಲ್ಲವನ್ನೂ ಸಹಿತ ಹೋರಾಟದ ಮೂಲಕವೇ ಪಡ್ಕೊಳ್ಬೇಕಾಗಿ ಬಂದಿರತಕ್ಕಂಥದ್ದು ಉತ್ತರ ಕನ್ನಡದ ಒಂದು ದುರ್ದೈವ. ಒಳ್ಳೇದೇನು ಬೇಕು ಅಂತ ಹೇಳಿದ್ರೆ ಯಾವುದಕ್ಕೂ ಉತ್ತರ ಕನ್ನಡವನ್ನ ಕೊಡುವುದಿಲ್ಲ. ಯಾವುದು ಬೇಡ ಯೋಜನೆಗಳಿರ್ತಾವಲ್ಲ, ಬೇಡವಾದಂತ ಯೋಜನೆಗಳನ್ನ ಅದನ್ನ ಉತ್ತರ ಕನ್ನಡದ ತಲೆ ಮೇಲೆ ತಂದು ಹೊರಿಸುವುದು ಆಳುವ ಪ್ರಭುಗಳಿಗೆ ರೂಢಿಯಾಗುತ್ತದೆ. ಹಾಗಾಗಿ ಇದನ್ನ ಖಂಡಿಸಿ ಅಂತ ಹೇಳಿದ್ರೆ ಉತ್ತರ ಕನ್ನಡ ಏನು ನಮ್ದು ನ್ಯಾಯಾಧಿಕರಣ ಇದೆ, ಉಚ್ಚ ನ್ಯಾಯಾಲಯದ ಪೀಠ, ಅದು ಈಗಿರುವಂತೆ ಧಾರವಾಡ ಪೀಠದಲ್ಲೇ ಮುಂದುವರಿಯಲಿ. ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರಸ್ತಾವಿತ ಮಂಗಳೂರು ಹೈಕೋರ್ಟ್ ಪೀಠದ ವ್ಯಾಪ್ತಿಗೆ ಸೇರಿಸುವ ಪ್ರಸ್ತಾವನೆಗೆ ವಿರೋಧ ವ್ಯಕ್ತವಾಗಿದ್ದು, ಜಿಲ್ಲೆಯನ್ನ ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರೆಸುವಂತೆ ಆಗ್ರಹಿಸಿ ಆಗಸ್ಟ್ 13ರಂದು ಕಾರವಾರದಲ್ಲಿ ಪಾದಯಾತ್ರೆ ಹಾಗೂ ಹೋರಾಟ ನಡೆಸಲು ವಿವಿಧ ಸಂಘಟನೆಗಳು ನಿರ್ಧರಿಸಿವೆ.
ಕಾರವಾರ ನಗರದ ಜಿಲ್ಲಾ ನ್ಯಾಯಾಲಯದ ಸಭಾಭವನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶಾಸಕ ಸತೀಶ್ ಸೈಲ್, ಉತ್ತರ ಕನ್ನಡ ಜಿಲ್ಲಾ ವಕೀಲರ ಸಂಘದೊಂದಿಗೆ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡಿ ಈ ವಿಚಾರ ಚರ್ಚಿಸಿ ಜಿಲ್ಲೆಯ ಹಿತದೃಷ್ಟಿಯಿಂದ ನಿರ್ಣಯ ಕೈಗೊಳ್ಳುವ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಉತ್ತರ ಕನ್ನಡ ಮಂಗಳೂರು ಪೀಠದ ವ್ಯಾಪ್ತಿಗೆ ಸೇರಿಸೋದ್ರಿಂದ ಉಂಟಾಗುವ ಅನಾನುಕೂಲಗಳನ್ನು ಸಿಎಂ ಗಮನಕ್ಕೆ ತರುವುದಾಗಿ ತಿಳಿಸಿದ್ರು. ಯಾವುದೇ ಕಾರಣಕ್ಕೂ ಜಿಲ್ಲೆ ಧಾರವಾಡ ಪೀಠದ ವ್ಯಾಪ್ತಿಯಿಂದ ಹೊರಬರಬಾರದು. ಈ ವಿಚಾರದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು. ನಾವು ಇವತ್ತು ಹೇಳ್ತೇನೆ, ಏನು ಇಲ್ಲಿಂದ ಮೆಸೇಜನ್ನು ಕಳಿಸ್ಬೇಕು. ಆದರೆ ನಾಗರಾಜ್ ನಾಯ್ಕರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇನೆ, ಒಂದು ತಾವೆಲ್ಲ ಬಾರ್ ಅಸೋಸಿಯೇಷನ್ ಎಲ್ಲರೂ ಕೂಡಿ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಹೋಗುವ. ನಾನು 14ನೇ ತಾರೀಕಿನಿಂದ ನಾನು ಅಲ್ಲೇ ಇರ್ಬೋದು, 15ನೇ ತಾರೀಕಿನ ಅಲ್ಲಿ ಬೀಳುವ, ಅಲ್ಲಿಯೇ ಅದನ್ನು ಚರ್ಚೆ ಮಾಡಿಸಿ ಅದನ್ನು ಒಂದು ನಿರ್ಣಯಕ್ಕೆ ಬರುವಂತೆ ಪ್ರಯತ್ನವನ್ನು ನಾನು ಮಾಡ್ತೀನಿ. ಆದರೆ ನಮ್ಗೆ ಇವತ್ತಿನ ತನಕ ಪ್ರಯತ್ನಕ್ಕೆ ಬಲ ಸಿಕ್ಕಿದೆ. ಆದರೆ ಇದು ಯಾವ ಥರ ನನಗೊಂದು ಸ್ವಲ್ಪ ಐಡಿಯಾ ಕಡಿಮೆ ಇದೆ, ನಾನು ಓದಲಿಲ್ಲ. ಆದರೆ ಅಂಕಿಅಂಶದ ಪ್ರಕಾರ ಕೊಟ್ಟಿದಾಗ ಇಲ್ಲಿ ನಮ್ಮದು ಏನಾಗಿದೆ, ಉತ್ತರ ಕನ್ನಡ ಸಾಧಾರಣ 272 ಕಿಲೋಮೀಟರ್ ವಿಸ್ತಾರ ಉದ್ದಲ್ಲೇ ಇದ್ದು ಇಲ್ಲಿ ಬಾರ್ ಅಸೋಸಿಯೇಷನ್ಗಳು ಹೆಚ್ಚಿದ್ದಾವೆ, 11 ಬಾರ್ ಅಸೋಸಿಯೇಷನ್ ಇದ್ದಾವೆ. ಆ ಸೈಡಿಗೆ 4 ಉಡುಪಿಯಲ್ಲಿ, ಮಂಗಳೂರಿನಲ್ಲಿ 6. ಕಂಪೇರ್ ಟು ದಿಸ್ ಆ್ಯಂಗಲ್ ವಿ ಹ್ಯಾವ್ ಮೋರ್. ಸೆಕೆಂಡ್ ಥಿಂಗ್, ಹೊನ್ನಾವರಿ ಒಂದು ಸ್ಥಳ ಕೇಳಿದ್ರೆ ಮೊದಲಿಂದು ಎಲ್ಲ ರಿಕಾರ್ಡ್ಸ್ಗಳನ್ನು ಅಲ್ಲಿ ಇರುವಂಥ ಒಂದು ಸ್ಥಳ ಅಂತ ಹೇಳೋದಕ್ಕೆ ನನಗೂ ಸ್ವಲ್ಪ ಅದರ ಬಗ್ಗೆ ಅನುಭವ ಇದೆ. ಆಮೇಲೆ ನಾವು ಇದನ್ನು ನೋಡಲಿಕ್ಕೆ ಹೋದರೆ ಉತ್ತರ ಕನ್ನಡದಲ್ಲಿ 4072 ಚದರ ಯಾವುದು ಕೊಟ್ಟಿದ್ದಾರೆ. ಆಮೇಲೆ 4866 ದಕ್ಷಿಣ ಕನ್ನಡ, 10,200 ನಮ್ಮದು, 10,000, 4,800 ಯಾವುದು ದಕ್ಷಿಣ ಕನ್ನಡ. ಉಡುಪಿ ಸ್ಕ್ವೇರ್ ಮೀಟರ್ ವಿಸ್ತೀರ್ಣ ಆಗುತ್ತೆ 3,580. If you see this angle also, ನಾವು ಮೇಲೆ ಇದ್ದೇವೆ. ಮತ್ತೆ ಇಲ್ಲಿಂದ ನಾವು ಅಲ್ಲಿ ಧಾರವಾಡ ಹೋಗಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಂಗಳೂರು ಪೀಠದ ವ್ಯಾಪ್ತಿಗೆ ಉತ್ತರ ಕನ್ನಡ ಸೇರ್ಪಡೆಯಿಂದಾಗುವ ಅನಾನುಕೂಲಗಳು ಹಾಗೂ ಆಗಸ್ಟ್ 13ರ ಹೋರಾಟದ ಕುರಿತು ಮಾಹಿತಿ ನೀಡಿದರು. ಬಳಿಯಾಳದಿಂದ ಧಾರವಾಡ 2 ತಾಲೂಕಿನ ಉದಾಹರಣೆ ಕೊಡ್ತಾ ಇದ್ದೀನಿ. ಬಳಿಯಾಳದಿಂದ ಧಾರವಾಡ ಹೈಕೋರ್ಟ್ ಎಷ್ಟು ಹೇಳಿದ್ರೆ ಅರ್ಧ ತಾಸಲ್ಲಿ ಮುಟ್ಟುವರು. ಈಗ ಮಂಗಳೂರು ಹೈಕೋರ್ಟ್ ಮಾಡಿದ್ರೆ ಸುಮಾರು 7.5 ತಾಸು ಈ ದಿನ ಕಳಿಬೇಕು, ಹೋಗ್ಲಿಕ್ಕೆ 7.5 ತಾಸನ್ನ ಅಲ್ಲಿ ಕಳಿಬೇಕಾಗ್ತದೆ. ನೋಡಿ ಎಷ್ಟೊಂದು ಅನ್ಯಾಯ ನಮ್ಮ ಜಿಲ್ಲೆಗೆ ಆಗ್ತಾ ಇದೆ. ನಾನು ಆ ವಿಷಯವನ್ನು ಮತ್ತೆ ತರ್ತೀನಿ ಅಂತ ಹೇಳ್ಕೊಬೇಡಿ, ಪೊಲಿಟಿಕಲಿ ಆಗಬಾರ್ದು. ಇವರು ಮೊನ್ನೆ ಮಂತ್ರಿಮಂಡಲದ ನಮಗಿದೆ ನಿರ್ಲಕ್ಷ್ಯ. ಅಂದ್ರೆ ಯಾವುದೇ ಉಪಕಾರವನ್ನು ಮಾಡಬೇಕು, ಯಾವುದೇ ಒಂದು ಅವಶ್ಯಕತೆಗಳಿಂದ ಪೂರೈಸಬೇಕು ಅಂತ ಹೇಳಿದ್ರೆ ಉತ್ತರ ಕನ್ನಡ ಅಂತ ಹೇಳುವುದು ಲೆಕ್ಕ ಇಲ್ಲ. ಹಾಗಾಗಿ ಈ ಸಲ ಸರಿಯಾಗಿ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಪರ್ವಕಾಲ ಬಂದಿದೆ. ಹಾಗಾಗಿ ಈ ಸಂಘ ಸಂಘಟನೆಗಳನ್ನೆಲ್ಲ ನಾವು ಕೂಡಿಸಿಕೊಂಡು ಈ ಒಂದು ಈ ಹೋರಾಟಕ್ಕೆ ಕೈ ಹಾಕಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಿಮ್ಮನ್ನೆಲ್ಲ ನಾವು ಕರೆಸಿಕೊಂಡಿದ್ದೀವಿ. ಈಗಾಗಲೇ ನಾವು ದಿನಾಂಕವನ್ನು ಅಧ್ಯಕ್ಷರು ಮತ್ತು ಸದಸ್ಯರು ಆ ಹೋರಾಟದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಆಮೇಲೆ ಅನೇಕ ನಾಗರಿಕರು ನಮ್ಮ ಜಿಲ್ಲೆಯವರು ಬಂದು ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಈಗಾಗಲೇ ಶಿವಮೊಗ್ಗ ಜಿಲ್ಲೆಯನ್ನ ಸೇರಿಸಿ ಆಗಿತ್ತು, ಯಾವುದರೊಳಗೆ ಈ ಮಂಗಳೂರು ಬೆಚ್ಚಲ್ಲಿ ಶಿವಮೊಗ್ಗದವರು ಪ್ರತಿಭಟನೆ ಮಾಡಿ ಆ ಒಂದು ಶಿವಮೊಗ್ಗ ಜಿಲ್ಲೆಯನ್ನ ಕೈ ಬಿಟ್ಟಿದ್ದಾರೆ ಅನ್ನುವಂಥ ವಿಷಯ ಗೊತ್ತಾಯಿತು. ನಾವು ಕಳೆದ ಬಾರಿ ರೆಸಲ್ಯೂಷನ್ ಮಾಡಿದಾಗ ಏನ್ ಹೇಳ್ತೀವಿ ಅಂದ್ರೆ, ಉತ್ತರ ಕನ್ನಡದ ಕಾರವಾರದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಹೊನ್ನಾವರದಲ್ಲಾದ್ರೂ ಮಾಡಿ, ಜಿಲ್ಲೆ ಎಲ್ಲಾದ್ರೂ ಮಾಡಿ, ಸಿರಿಸಿಲ್ಲಾದ್ರೂ ಮಾಡಿ, ತೊಂದರೆ ಇಲ್ಲ. ಆದ್ರೆ ಮಂಗಳೂರಿಗೆ ಮಾತ್ರ ಕಡಾಖಂಡಿತವಾಗಿ ಇದು ಜನ ಹೋರಾಟ ಆಗಿ ರೂಪುಗೊಳ್ಳಬೇಕಾಗಿರುವಂತ ಒಂದು ಅವಶ್ಯಕತೆ ಇದೆ. ಈಗ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ವಿಶ್ವನಾಥ್ ನಾಯ್ಕ್ ಮಾತನಾಡಿ,
ಉತ್ತರ ಕನ್ನಡ ಜಿಲ್ಲೆ ಧಾರವಾಡ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಬೇಕು. ಭವಿಷ್ಯದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಯಾದ್ರೆ ಉತ್ತರ ಕನ್ನಡದಲ್ಲೇ ಆಗಬೇಕು ಎಂದರು. ಹಿರಿಯ ಪತ್ರಕರ್ತ ಟಿಬಿ ಹರಿಕಂದ್ ಮಾತನಾಡಿ, ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠಕ್ಕಾಗಿ ಅಲ್ಲಿನ ಜನಪ್ರತಿನಿಧಿಗಳ ಪಕ್ಷಾತೀತ ಒಗ್ಗಟ್ಟು ಕಾರಣವಾಗಿದೆ. ಅದೇ ರೀತಿ ಉತ್ತರ ಕನ್ನಡದ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಧ್ವನಿ ಎತ್ತಬೇಕು. ವಿದ್ಯಾರ್ಥಿಗಳು, ಯುವಕರು ಸೇರಿದಂತೆ ಎಲ್ಲಾ ವರ್ಗದ ಜನರು ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಕುರಿತು ಸರ್ಕಾರದ ಗಮನ ಸೆಳೆಯಲು ರೂಪುರೇಷೆ ರೂಪಿಸಬೇಕು ಎಂದರು. ಇಡೀ ಜಿಲ್ಲೆಯಿಂದ ಹಲವಾರು ಅಭಿಪ್ರಾಯಗಳನ್ನ ಕೇಳಿದೆ. ಅಲ್ಲಿ ವ್ಯಕ್ತವಾದಂತೆ ಸ್ವಲ್ಪ ಭಟ್ಕಳ ಮತ್ತು ಆ ಭಾಗದಲ್ಲಿ ಸ್ವಲ್ಪ ಮಂಗಳೂರು ಕಡೆ ಒಲವಿದೆ. ಅಲ್ಲಿಯ ವಕೀಲರು ಸಹ ಅದೇ ರೀತಿಯಲ್ಲಿ ಅಭಿಪ್ರಾಯಗಳಿವೆ. ಹೀಗಾಗಿ ಈ ಭಾಗದವರಿಗೆ ಧಾರವಾಡ ಉಪಯುಕ್ತ, ಆಮೇಲೆ ಭಟ್ಕಳ ಮತ್ತು ಆ ಭಾಗದಲ್ಲಿ ಸ್ವಲ್ಪ ಮಂಗಳೂರು ಮೇಲೆ ಒಲವಿದೆ. ಹೀಗಾಗಿ ನನ್ನ ಅಭಿಪ್ರಾಯ ಏನು ಹೇಳಿದ್ರೆ, ತಮ್ಮ ಜಿಲ್ಲಾ ಬಾರ್ ವತಿಯಿಂದ ಮೊದಲು ಇಡೀ ಜಿಲ್ಲೆಯ ವಕೀಲರ ಸಂಘಟನೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಅಂದ್ರೆ ಅವರ ಅಭಿಪ್ರಾಯ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಸರ್ಕಾರದಲ್ಲಿ ನಮ್ಮ ಪರ ವಾದ ಮಂಡನೆ ಮಾಡಬೇಕು, ನಿರ್ದೇಶನಗಳು ಇರಬೇಕಾದ್ರೆ, ಅಥವಾ ನಮ್ಮ ಪರ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬೇಕಾದ್ರೆ ಮಂಗಳೂರಲ್ಲಿ ಏನೇನು ವಿಷಯಗಳನ್ನೆಲ್ಲ ಹೇಳಿದ್ದಾರೆ ಅದಕ್ಕೆ ಸೂಕ್ತವಾದ ಅಥವಾ ಅದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ನಮ್ಮ ಅಭಿಪ್ರಾಯಗಳು ಇರ್ತದೆ. ಈಗಾಗಲೇ ನಾಗರಾಜ್ ನಾಯಕರಿಗೆ ಹೇಳಿದ್ರು ನಮ್ಮ ಜಿಲ್ಲೆ ಬಗ್ಗೆ ಏನೆಲ್ಲ ಇದೆ ಹೇಳಿದ್ರು. ಆದರೆ ಇಲ್ಲಿ ಸಮಸ್ಯೆ ಇರೋದು ಈ ಭಾಗದಲ್ಲಿ ಧಾರವಾಡ ಮತ್ತು ಭಟ್ಕಳದವರಿಗೆ ಧಾರವಾಡ ಹೋಗ್ಬೇಕಾದ್ರೆ ಸುಮಾರು 252 ಕಿಲೋಮೀಟರ್ ಉಂಟು. ಇಲ್ಲಿ ಹಳಿಯಾಳದವರು, ದಾಂಡೇಲಿಯವರು ಇಲ್ಲಿ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಬರೀ 39.6 ಕಿಲೋಮೀಟರ್. ಅದೇ ಭಟ್ಕಳದವರು ಮಂಗಳೂರಿಗೆ ಹೋಗ್ಬೇಕಾದ್ರೆ 142 ಕಿಲೋಮೀಟರ್ ಹೋಗ್ಬೇಕು. ಅದೇ ಭಟ್ಕಳದವರು ಹಳಿಯಾಳದವರು ಮಂಗಳೂರಿಗೆ ಹೋಗ್ಬೇಕಾದ್ರೆ 363 ಕಿಲೋಮೀಟರ್ ಹೋಗ್ಬೇಕು. ಇಷ್ಟು ಡಿಸ್ಟೆನ್ಸ್ ಇದೆ. ಈ ಮಧ್ಯದಲ್ಲಿರುವ ಎಲ್ಲ ತಾಲೂಕುಗಳು ಬಹುತೇಕ ಧಾರವಾಡ ಪೀಠಕ್ಕೆ ಹೋಗ್ತಾರೆ. ಹೀಗಾಗಿ ಈಗಾಗಲೇ ವಕೀಲರು ನಮ್ಮ ನಾಗರಾಜ್ ನಾಯಕರು ಹೇಳಿದ್ದಾರೆ, ಎಲ್ಲ ವಕೀಲ ಸಂಘಟನೆಗಳ ವಿಶ್ವಾಸವನ್ನು ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಜನಪ್ರತಿನಿಧಿಗಳನ್ನು ಸಹ ವಿಶ್ವಾಸಿಸುವುದು. ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ 8 ಜನ MLAಗಳಿದ್ದಾರೆ. ಅಲ್ಲಿ ಹೈಕೋರ್ಟ್ ಪೀಠದ ಪ್ರಸ್ತಾಪನೆ ಮಾಡೋದು MLC. 6 ಜನ ಬಿಜೆಪಿ MLAಗಳಿದ್ದಾರೆ, 2 ಜನ ಕಾಂಗ್ರೆಸ್ಗಳಿದ್ದಾರೆ. ಆದರೆ ಅಲ್ಲಿ ಹೈಕೋರ್ಟ್ ಪೀಠ ಅಂತ ಬಂದಾಗ ಎಲ್ಲರೂ ಒಂದಾಗ್ತಿದ್ದಾರೆ. ಅಲ್ಲಿ ಯಾವುದೇ ಅಪಸ್ವರಗಳಿಲ್ಲ. ಬಿಜೆಪಿ, ಕಾಂಗ್ರೆಸ್ ಬೇರೆ ಯಾವುದಿಲ್ಲ. ಅವರಿಗೆ ನಮ್ಮ ಜಿಲ್ಲೆಯಲ್ಲಿ ಹೈಕೋರ್ಟ್ ಪೀಠ ಆಗಬೇಕು ಗೊತ್ತೇ ಗೊತ್ತು. ಹೀಗಾಗಿ ಅಲ್ಲಿ ಅಪಸ್ವರಗಳು ಇಲ್ಲವೇ ಇಲ್ಲ. ಅಲ್ಲಿ ಬಂದು ಶುರು ಮಾಡಿದ್ದೇನೆ ಅಂತ ಹೇಳಿದ್ರೆ ಲಕ್ಷಾಂತರ ಕಾರ್ಡ್ ವಿದ್ಯಾರ್ಥಿಗಳನ್ನೆಲ್ಲ ಬಳಸ್ಕೊಂಡು, ಕಾನೂನು ವಿದ್ಯಾರ್ಥಿಗಳನ್ನು ಬಳಸ್ಕೊಂಡು ಶಾಲಾ ಕಾಲೇಜಲ್ಲಿ ಕಾರ್ಡ್ ಚಳವಳಿ ಅಂತ ಮಾಡಿದ್ರು. ಆಮೇಲೆ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ ಪೀಠದ ಬಗ್ಗೆ ಈಗಿರೋ ಮಾಹಿತಿ ಪ್ರಕಾರ ಮುಂಬರುವ ಅಕ್ಟೋಬರ್ದಲ್ಲಿ ಸ್ವಲ್ಪ ಚಾಲನೆ ಕೊಡಲಿಕ್ಕೆ ತಯಾರು ಮಾಡಿದ್ದಾರೆ. ಅಲ್ಲಿ ಒಂದು ಜಿಲ್ಲಾಧಿಕಾರಿಯ ಹಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸ್ವಲ್ಪ ಆರಂಭಿಸುವ ಚಾಲನೆ ಕೊಡೋದು. ಬಟ್ ಈಗಾಗಲೇ ಶಿವಮೊಗ್ಗದಲ್ಲಿ ವಿರೋಧ ಇದೆ. ಸೆಂಟ್ ಮಿಲಾಗ್ರಿಸ್ ಜಾರ್ಜ್ ಫರ್ನಾಂಡಿಸ್, ವಿದ್ಯಾರ್ಥಿ ಒಕ್ಕೂಟದ ರಾಘು ನಾಯ್ಕ್, ಜನಾರ್ದನ್ ಗಾಂವ್ಕರ್, ಅಮೂಲ್, ವಿಕೆ ನಾಯ್ಕ್ ಸೇರಿದಂತೆ ವಿವಿಧ ಸಂಘಟನೆಯ ಪ್ರತಿನಿಧಿಗಳು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಜನರಲ್ಲಿ ಜಾಗೃತಿ ಮೂಡಿಸಲು ಕರೆ ನೀಡಿದ್ರು. ಆಗಸ್ಟ್ 13ರ ಹೋರಾಟದಲ್ಲಿ ಮೀನುಗಾರರು, ವ್ಯಾಪಾರಸ್ಥರು, ಆಟೋ, ಟೆಂಪೋ ಚಾಲಕರು, ವಿದ್ಯಾರ್ಥಿ ಹಾಗೂ ಮಹಿಳಾ ಸಂಘಟನೆಗಳು, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳನ್ನು ಭಾಗವಹಿಸುವಂತೆ ಮಾಡಲು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಸಂಘದ ಕಾರ್ಯದರ್ಶಿ ನಾಗರಾಜ್ ದೇಶಭಂಡಾರಿ ವಂದಿಸಿದ್ರು. ಹೆಚ್ಚಿನ ತಾಲೂಕುಗಳಿಗೆ ಧಾರವಾಡ ಜಿಲ್ಲೆ ಹತ್ರ ಆಗ್ತದೆ, ಧಾರವಾಡದ ಬೆಟ್ಟ ಹತ್ರ ಆಗ್ತದೆ. ಎಕ್ಸೆಪ್ಟ್ ಮತ್ತು ಭಟ್ಕಳಗೆ ಈಗ ಹೇಳಿದ್ರು, ಟಿವಿಯವರು ಹೇಳಿದ್ರು ಭಟ್ಕಳ ಅವರಿಗೆ ಹತ್ರ ಆಗ್ತದೆ ಅಂತೇಳಿ ಅವರು ವಿಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ಅದು ಬಿಟ್ಟರೆ ಪ್ರತಿಯೊಬ್ಬರಿಗೂ ಪ್ರತಿ ತಾಲೂಕಿನವರಿಗೂ ಹತ್ರ ಆಗೋದು ಅಂದರೆ ಧಾರವಾಡದಲ್ಲಿ. ಮತ್ತೆ ನಾವು ಹಿಂದೆ ಬಾಂಬೆ ಪ್ರೆಸಿಡೆನ್ಸಿ ಭಾಗ ಆಗಿದ್ದರಿಂದ ನಮ್ಮ ಎಲ್ಲ ವಿಚಾರಗಳಿಗೆ ನಾವು ಯಾವುದೇ ವಿಚಾರಕ್ಕೆ ವ್ಯಾಪಾರ ವಹಿವಾಟುಗಳು ಸಹ ಯಾರ ಜೊತೆ ಜಾಸ್ತಿ ಇದೆ ಅಂದರೆ ಹುಬ್ಳಿಗಳಲ್ಲಿ ಜಾಸ್ತಿ ಇದೆ. ಯಾವುದೇ ವಿಷಯಕ್ಕೆ ಕಾರವಾರದವರು ಹೋಗೋದಿಲ್ಲ, ಹೋಗ್ತಾರೆ, ಹುಬ್ಳಿಗೆ ಹೋಗ್ತಾರೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಇರೋದು, ಈಗ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ನನ್ನ ಕೇಳಿದಂಗೆ ನಾವು ಇದೇ ಏನು ಪ್ರೆಸೆಂಟ್
ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9900140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.